ಕೂಡ ಬೆಂಗಳೂರಿನಲ್ಲಿ ಏರ್ ಶೋ ಅದ್ಭುತವಾಗಿ ನಡೆಯುತ್ತೆ. ಈ ವರ್ಷವೂ ಕೂಡ ಏರ್ ಶೋಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಏರ್ ಶೋಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ತಾಲೀಮು ನಡೆಯುತ್ತೆ. ಬಾನಂಗಳದಲ್ಲಿ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ನಡೆಯುತ್ತೆ. ಫೆಬ್ರವರಿ 10ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿರುವಂಥ ಏರ್ ಶೋ ಇದು. ತಾಲೀಮಿಗೆ ಅಧಿಕಾರಿಗಳ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ ಮಾಡಲಾಗಿದೆ. ಇನ್ನು Su-57 F-35 ಫೈಟರ್ ಜೆಟ್ ಸಾರಾಂಗ್ ಗಮನ ಸೆಳೆಯೋದಕ್ಕೆ ಸಿದ್ಧವಾಗಿವೆ. KC-135 ಸ್ಟ್ರಾಟೋ ಟ್ಯಾಂಕರ್, C-390 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ತೇಜಸ್ MK-2 ಸೇರಿ ಹಲವು ಏರ್ ಜೆಟ್ಗಳ ವೈಮಾನಿಕ ಪ್ರದರ್ಶನ ನಡೆಯಿತು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಖಂಡಿತ ಪ್ರತಿ ವರ್ಷ ಆಗ್ತಾ ಇತ್ತು. ಈ ವರ್ಷವೂ ಕೂಡ ಆಗುತ್ತೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. BBMP ಟ್ರಾಫಿಕ್ ಇಲಾಖೆ ಜೊತೆ ರಕ್ಷಣಾ ಸಚಿವಾಲಯ ಸಭೆ ನಡೆಸಿದೆ. ಸಭೆಯಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋ ಬಗ್ಗೆ ಚರ್ಚೆ ಆಗಿದೆಯಂತೆ. ಏರ್ ಶೋಗೆ ಸಾಕಷ್ಟು ಜನರು ಅಲ್ಲಿ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆ ಒಂದು ರೋಡನ್ನು ಬ್ಲಾಕ್ ಮಾಡಿದ್ರೆ ಆ ರಸ್ತೆ ಬದಲಿಗೆ ರಸ್ತೆಯಾಗಿ ಯಾವ ರಸ್ತೆಯನ್ನು ಕೊಡ್ತಾರೆ, ಈ ಬಗ್ಗೆ ಟ್ರಾಫಿಕ್ ಜಾಮ್ ತಡೆಗಟ್ಟುವ ವಿಚಾರವಾಗಿ BBMP ಮತ್ತು ಟ್ರಾಫಿಕ್ ಇಲಾಖೆ ಜೊತೆ ರಕ್ಷಣಾ ಸಚಿವಾಲಯ ಸಭೆ ಮಾಡಿದೆಯಂತೆ. ಸೊ ಹಾಗಾಗಿ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗದಂತೆ ಈ ಬಾರಿ ಟ್ರಾಫಿಕ್ಕನ್ನು ತಡೆಗಟ್ಟೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಭೆಯನ್ನು ಕೂಡ ಮಾಡಲಾಗಿದೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ರಿಯಾಸೆಕ್ಷನ್ ಹೇಗೆ ಅನಿಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಏನೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್. ಆದರೂ ಒಂದು ಖುಷಿ, ಇದು ನೋಡೋದೇ ಖುಷಿ. ಯಾವ ಬಿಸಿಲು ಅಂತ ಏನಿಲ್ಲ, ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ. ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಅಪರ್ಚುನಿಟೀಸ್ ಸಿಗಲ್ಲ. ಇವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರಿಂದ ನಾವು ಬರೋದು ಖುಷಿಯಾಗಿದೆ. ಹತ್ರದಿಂದನೂ ನೋಡ್ಬೋದು, ಆಮೇಲೆ ಎಲ್ರಿಗೂ ನೋಡೋಕ್ಕೂ ಆಗಲ್ಲ, ಬಂದು ನೋಡ್ಬೋದು. ಮಕ್ಕಳು ಖುಷಿ ಮಾಡ್ತಾರೆ. ನನ್ನ ಮಗ 2 ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಡಾವಸ್ಪೇಟೆಯಿಂದ ಬಂದಿದ್ದೀವಿ, ಆರ್ವಿ ಸಂಘದಿಂದ ಬಂದಿದ್ದೀವಿ. ಎಲ್ಲ ಡಾವಸ್ಪೇಟೆಯಿಂದ ಒಂದು 15 ಜನ ಬಂದಿದ್ದೀವಿ. ಇವತ್ತು ಏರ್ ಶೋ ನೋಡಬೇಕು ಅಂತ ನಮಗೆ ಮೊದಲಿಂದ ಒಂದು ಆಸೆ ಇತ್ತು. ಇವತ್ತು ಅದು ಒಗ್ಗೂಡ್ತು. ಆದರೆ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಆ ಟ್ಯಾಕ್ಸು ಇದಕ್ಕೆಲ್ಲ ಸದುಪಯೋಗ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಶತ್ರುಗಳ ದೇಶಕ್ಕೆ ಒಂದು ಈ ಹೊಸ ಎಕ್ವಿಪ್ಮೆಂಟ್ಸು, ಹೊಸ ಪ್ರತಿಯೊಂದೂ ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ. ನಮಗೊಂದು ಹೆಮ್ಮೆಯ ವಿಷಯ ಇದ್ರ ಬಗ್ಗೆ. ನಾವು ಡಾವಸ್ಪೇಟೆಯಿಂದ ಬಂದಿದ್ದೀವಿ, ಆರ್ವಿ ಸಂಘದಿಂದ ಬಂದಿದ್ದೀವಿ. ಎಲ್ಲ ಡಾವಸ್ಪೇಟೆಯಿಂದ ಒಂದು 15 ಜನ ಬಂದಿದ್ದೀವಿ. ಇವತ್ತು ಏರ್ ಶೋ ನೋಡಬೇಕು ಅಂತ ನಮಗೆ ಮೊದಲಿಂದ ಒಂದು ಆಸೆ ಇತ್ತು. ಇವತ್ತು ಅದು ಒಗ್ಗೂಡ್ತು. ಆದರೆ ನಾವು ಪ್ರತಿ ವರ್ಷ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ತಾಲೀಮು ನಡೆಯುತ್ತೆ. ಸಾಕಷ್ಟು ಜನರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದು ಸೇರ್ತಾರೆ. ಬೆಂಗಳೂರಿನವರು ಕೂಡ ಬಂದು ಸಾಕಷ್ಟು ಜನರು ಅಲ್ಲಿ ಬಂದು ಸೇರ್ತಾರೆ. ಅಲ್ಲಿ ಏರ್ ಶೋವನ್ನು ಕಣ್ತುಂಬಿಕೊಳ್ತಾರೆ. ಈ ಸಂದರ್ಭದಲ್ಲಿ ಏರ್ ಶೋ ನಡೆಯುವಂಥ ಜಾಗದಲ್ಲಿ ಅಲ್ಲಿ ಒಂದು ಪ್ರಮುಖವಾದ ರಸ್ತೆಯನ್ನು ಅಲ್ಲಿ ಅವರು ಕ್ಲೋಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಾಹನಗಳು ಅಂದರೆ ನಿರಂತರವಾಗಿ ಹೋಗೋರು ಯಾವ ರಸ್ತೆಯಲ್ಲಿ ಚಲಿಸ್ತಾರೆ, ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಈ ಬಾರಿಯೂ ಕೂಡ ಬಾನಂಗಳದಲ್ಲಿ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಇದೆ. ಫೆಬ್ರವರಿ 10ರಿಂದ ಫೆಬ್ರವರಿ 14ರವರೆಗೆ ಒಟ್ಟು 4 ದಿನ ಈ ಏರ್ ಶೋ ನಡೆಯುತ್ತೆ. ಕೂಡ ಬೆಂಗಳೂರಿನಲ್ಲಿ ಏರ್ ಶೋ ಅದ್ಭುತವಾಗಿ ನಡೆಯುತ್ತೆ. ಈ ವರ್ಷವೂ ಕೂಡ ಏರ್ ಶೋಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಏರ್ ಶೋಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ತಾಲೀಮು ನಡೆಯುತ್ತೆ. ಬಾನಂಗಳದಲ್ಲಿ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ನಡೆಯುತ್ತೆ. ಫೆಬ್ರವರಿ 10ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿರುವಂಥ ಏರ್ ಶೋ ಇದು. ತಾಲೀಮಿಗೆ ಅಧಿಕಾರಿಗಳ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ ಮಾಡಲಾಗಿದೆ. ಇನ್ನು Su-57 F-35 ಫೈಟರ್ ಜೆಟ್ ಸಾರಾಂಗ್ ಗಮನ ಸೆಳೆಯೋದಕ್ಕೆ ಸಿದ್ಧವಾಗಿವೆ. KC-135 ಸ್ಟ್ರಾಟೋ ಟ್ಯಾಂಕರ್, C-390 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ತೇಜಸ್ MK-2 ಸೇರಿ ಹಲವು ಏರ್ ಜೆಟ್ಗಳ ವೈಮಾನಿಕ ಪ್ರದರ್ಶನ ನಡೆಯಿತು.
ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಖಂಡಿತ ಪ್ರತಿ ವರ್ಷ ಆಗ್ತಾ ಇತ್ತು, ಈ ವರ್ಷವೂ ಕೂಡ ಆಗುತ್ತೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಬಿಬಿಎಂಪಿ ಟ್ರಾಫಿಕ್ ಇಲಾಖೆ ಜೊತೆ ರಕ್ಷಣಾ ಸಚಿವಾಲಯ ಸಭೆ ನಡೆಸಿದೆ. ಸಭೆಯಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋ ಬಗ್ಗೆ ಚರ್ಚೆ ಆಗಿದೆಯಂತೆ. ಸೊ ಏರ್ ಶೋಗೆ ಸಾಕಷ್ಟು ಜನರು ಅಲ್ಲಿ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆ ಒಂದು ರೋಡನ್ನು ಬ್ಲಾಕ್ ಮಾಡಿದ್ರೆ ಆ ರಸ್ತೆ ಬದಲಿಗೆ ರಸ್ತೆಯಾಗಿ ಯಾವ ರಸ್ತೆಯನ್ನು ಕೊಡ್ತಾರೆ, ಈ ಬಗ್ಗೆ ಟ್ರಾಫಿಕ್ ಜಾಮ್ ತಡೆಗಟ್ಟುವ ವಿಚಾರವಾಗಿ ಬಿಬಿಎಂಪಿ ಮತ್ತು ಟ್ರಾಫಿಕ್ ಇಲಾಖೆ ಜೊತೆ ರಕ್ಷಣಾ ಸಚಿವಾಲಯ ಸಭೆ ಮಾಡಿದೆಯಂತೆ. ಸೊ ಹಾಗಾಗಿ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗದಂತೆ ಈ ಬಾರಿ ಟ್ರಾಫಿಕ್ಕನ್ನು ತಡೆಗಟ್ಟೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಭೆಯನ್ನು ಕೂಡ ಮಾಡಲಾಗಿದೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ರಿಯಾಸಕ್ಷನ್ ಹೇಗೆ ಅನಿಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಏನೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದರೂ ಒಂದು ಖುಷಿ, ಇದು ನೋಡೋದೇ ಖುಷಿ. ಯಾವ ಬಿಸಿಲು ಅಂತ ಏನಿಲ್ಲ, ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ. ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಅಪರ್ಚುನಿಟೀಸ್ ಸಿಗಲ್ಲ. ಇವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರಿಂದ ನಾವು ಬರೋದು ಖುಷಿಯಾಗಿದೆ. ಹತ್ರದಿಂದನೂ ನೋಡ್ಬೋದು, ಆಮೇಲೆ ಎಲ್ರಿಗೂ ನೋಡೋಕ್ಕೂ ಆಗಲ್ಲ, ಬಂದು ನೋಡ್ಬೋದು. ಮಕ್ಕಳು ಖುಷಿ ಮಾಡ್ತಾರೆ. ನನ್ನ ಮಗ 2 ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಡೌಸ್ಪೇಟೆಯಿಂದ ಬಂದಿದ್ದೀವಿ, ಆರ್ವಿಸ್ ಸಂಘದಿಂದ ಬಂದಿದ್ದೀವಿ. ಎಲ್ಲ ಡೌಸ್ಪೇಟೆಯಿಂದ ಒಂದು 15 ಜನ ಬಂದಿದ್ದೀವಿ. ಇವತ್ತು ಏರ್ ಶೋ ನೋಡಬೇಕು ಅಂತ ನಮಗೆ ಮೊದಲಿಂದ ಒಂದು ಆಸೆ ಇತ್ತು. ಇವತ್ತು ಅದು ಒಗ್ಗೂಡ್ತು. ಆದರೆ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಆ ಟ್ಯಾಕ್ಸು ಇದಕ್ಕೆಲ್ಲ ಸದುಪಯೋಗ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಶತ್ರುಗಳ ದೇಶಕ್ಕೆ ಒಂದು ಈ ಹೊಸ ಎಕ್ವಿಪ್ಮೆಂಟ್ಸು, ಹೊಸ ಪ್ರತಿಯೊಂದೂ ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ. ನಮಗೊಂದು ಹೆಮ್ಮೆಯ ವಿಷಯ ಇದ್ರ ಬಗ್ಗೆ. ನಾವು ಡೌಸ್ಪೇಟೆಯಿಂದ ಬಂದಿದ್ದೀವಿ, ಆರ್ವಿಸ್ ಸಂಘದಿಂದ ಬಂದಿದ್ದೀವಿ. ಎಲ್ಲ ಡೌಸ್ಪೇಟೆಯಿಂದ ಒಂದು 15 ಜನ ಬಂದಿದ್ದೀವಿ. ಇವತ್ತು ಏರ್ ಶೋ ನೋಡಬೇಕು ಅಂತ ನಮಗೆ ಮೊದಲಿಂದ ಒಂದು ಆಸೆ ಇತ್ತು. ಇವತ್ತು ಅದು ಒಗ್ಗೂಡ್ತು. ಆದರೆ ನಾವು ನಮ್ಮ ಪ್ರತಿ ವರ್ಷ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ತಾಲೀಮು ನಡೆಯುತ್ತೆ. ಸಾಕಷ್ಟು ಜನರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದು ಸೇರ್ತಾರೆ. ಬೆಂಗಳೂರಿನವರು ಕೂಡ ಬಂದು ಸಾಕಷ್ಟು ಜನರು ಅಲ್ಲಿ ಬಂದು ಸೇರ್ತಾರೆ. ಅಲ್ಲಿ ಏರ್ ಶೋವನ್ನು ಕಣ್ತುಂಬಿಕೊಳ್ತಾರೆ. ಈ ಸಂದರ್ಭದಲ್ಲಿ ಏರ್ ಶೋ ನಡೆಯುವಂಥ ಜಾಗದಲ್ಲಿ ಅಲ್ಲಿ ಒಂದು ಪ್ರಮುಖವಾದ ರಸ್ತೆಯನ್ನು ಅಲ್ಲಿ ಅವರು ಕ್ಲೋಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಾಹನಗಳು ಅಂದರೆ ನಿರಂತರವಾಗಿ ಹೋಗೋರು ಯಾವ ರಸ್ತೆಯಲ್ಲಿ ಚಲಿಸ್ತಾರೆ, ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಈ ಬಾರಿಯೂ ಕೂಡ ಬಾನಂಗಳದಲ್ಲಿ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಇದೆ. ಫೆಬ್ರವರಿ 10ರಿಂದ ಫೆಬ್ರವರಿ 14ರವರೆಗೆ ಒಟ್ಟು 4 ದಿನ ಈ ಏರ್ ಶೋ ನಡೆಯುತ್ತೆ.